ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿನೇ ಕೊಡ್ತಾ ಇದ್ದೀನಿ. ಅದು ಏನಂದರೆ, ರೋಡ್ಗಳಲ್ಲಿ ಒಬ್ಬರು ಉದ್ದನೆ ಕೋಲಿಟ್ಕೊಂಡು ಬಾಂಬೆ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿನೆಲ್ಲ ತೊಗೊಂಬಂದು ರೋಡಲ್ಲಿ ಮಾರ್ತಾ ಇರ್ತಾರೆ. ಅಂಥವನ್ನೆಲ್ಲ ಮಕ್ಕಳು ನೋಡಿದ್ರೆ ಬೇಕು ಅಂತ ಅದನ್ನು ಹಠ ಮಾಡಿದ ತಕ್ಷಣ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ದಿರ ಮಕ್ಕಳು ಕೇಳ್ತಾ ಇದ್ದಾವೆ ಅಂತ ನಾವು ಕೊಡಿಸ್ಬಿಡ್ತೀವಿ. ಇಂಥ ಒಂದು ಕಾಟನ್ ಕ್ಯಾಂಡಿಗಳೆಲ್ಲ ಜಾತ್ರೆ, ಹಬ್ಬ ಮತ್ತು ರಥೋತ್ಸವ ಏನಾದರೂ ಇದ್ದರೆ ಇಂಥ ಕಡೆ ಫೇಮಸ್ ಆಗಿರ್ತವೆ. ಆದರೆ ಇದರಲ್ಲಿ ಎಷ್ಟು ಹಾನಿಕಾರಕ ಇದೆ ಅಂದರೆ ಒಂದು ರಿಪೋರ್ಟೇ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ಆಹಾರ ಪ್ರಯೋಗಾಲಯದಲ್ಲಿ ಚೆಕ್ ಮಾಡಿದ ನಂತರ ತಮಿಳುನಾಡು ಸರ್ಕಾರ ಅಲ್ಲಿರುವಂತಹ ಆರೋಗ್ಯ ಸಚಿವರಾದ ಸುಬ್ರಹ್ಮಣ್ಯ ಅವರು ನಿಷೇಧವನ್ನು ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವಂಥ ರೋಡಮೈನ್ ಬಿ ಅಂತ ಇದು ಹೆಚ್ಚಿನ ಪ್ರಮಾಣದಲ್ಲಿದ್ದು, ಇದನ್ನು ನಿಧಾನವಾಗಿ ಮಕ್ಕಳು ಸೇವಿಸ್ತಾ ಬಂದರೆ ಕ್ಯಾನ್ಸರ್ ಬರೋ ಅಂಥ ಲಕ್ಷಣ ಪರೀಕ್ಷೆಯಲ್ಲಿ ಕಾಣಿಸಿಕೊಂಡಿದೆ ಅಂತ ತಮಿಳುನಾಡು ಸರ್ಕಾರವೇ ತಿಳಿಸಿದ್ದಾರೆ. ಒಂದು ಕಾಟನ್ ಕ್ಯಾಂಡಿನ ಫೆಬ್ರವರಿ 9ರಂದು ಪುದುಚೇರಿ ಮತ್ತು ಫೆಬ್ರವರಿ 17ರಂದು ತಮಿಳುನಾಡು ಸರ್ಕಾರಗಳು ನಿಷೇಧ ಮಾಡಿದ್ದಾರೆ. ಇದೇ ಒಂದು ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವೂ ಸಹ ಕ್ಯಾಂಡಿ ಅಥವಾ ಮಿಠಾಯಿಯನ್ನು ಬ್ಯಾನ್ ಮಾಡಬೇಕು ಅಂತ ಚಿಂತನೆ ನಡೆಸಿದೆ. ಮತ್ತು ಬಾಂಬೆ ಮಿಠಾಯಿಯ ಮಾದರಿಗಳನ್ನು ಸಂಗ್ರಹಿಸಲು ಆಹಾರ ಸುರಕ್ಷತೆ ಆಯುಕ್ತರ ಕಾರ್ಯಾಲಯ ಸೂಚನೆ ಸಹ ನೀಡಿದೆ. ಈ ಒಂದು ಬಾಂಬೆ ಮಿಠಾಯಿಗೆ ಸಕ್ಕರೆ ಮತ್ತು ಕೃತಕ ಬಣ್ಣಗಳನ್ನು ಸೇರಿಸುವುದು ಅತ್ಯಂತ ಅಪಾಯಕಾರಿ ಎಂದು ತಮಿಳುನಾಡು ಸರ್ಕಾರದ ಆಹಾರ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಇದರ ನಿರಂತರ ಪರೀಕ್ಷೆ ಬಳಿಕ ಇದರಲ್ಲಿ ಸುಮಾರು ರಾಸಾಯನಿಕ ವಸ್ತುಗಳು ಅಂದರೆ ರೋಡಮೈನ್ ಬಿ ಅಂಶ ಅತಿ ಹೆಚ್ಚು ಕಾಣಿಸ್ಕೊಂಡಿದ್ದರಿಂದ ಇದರ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಖಂಡಿತ ಬೀಳುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಸೊ ನೀವು ಯಾರಾದರೂ ಈ ಥರ ಕಾಟನ್ ಕ್ಯಾಂಡಿಗಳನ್ನ ನೀವು ರೋಡಲ್ಲಿ ಕಾಣಿಸಿದ್ರೆ ಖಂಡಿತ ನಿಮ್ಮ ಮಕ್ಕಳಿಗೆ ಕೊಡಿಸೋದಕ್ಕೆ ಹೋಗಬೇಡಿ. ಇದರಿಂದ ತುಂಬಾ ಅಪಾಯಕಾರಿ ಮಕ್ಕಳಿಗೆ. ಇದಾಗಿತ್ತು ಇವಾಗಿನ ವಿಶೇಷ ಮಾಹಿತಿ. ಈ ರೀತಿಯ ಹೆಚ್ಚಿನ ನಿರಂತರ ಮಾಹಿತಿಗಳಿಗಾಗಿ, ಒಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಕೆಲವೊಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ನಾನು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.